ನಾನು ಹೊಸ ಕಂಪನಿ ನಾನು ತಯಾರಾಗದಂತ ನಮ್ಗೆ ಆ ಕಂಪನಿ ಕಳ್ಳಿಂದ ಇವತ್ತು ನಮ್ಮ ಸಾರ್ ಅವರು ಎಲ್ಲರೂ ಬಂದಿದ್ದಾರೆ. ಅದಕ್ಕಾಗಿ ಡೇರು ಮತ್ತು ಯೂತ್ ಇವೆರಡು ನಮ್ಗೆ ಕೊಟ್ಟಿದ್ದದಕ್ಕೆ ಇವತ್ತು ಬಹಳ ಜನ ಕುಳ್ಳಿ, ಅರಿವಲಿ, ಕೂರ್ತಿಪ್ಲು, ನಾಗಲಾಪುರ್, ಉಪ್ರಾ, ಗೋಡಾಳ್ ಎಲ್ಲ ಜನರು ಇವತ್ತು ಕನಿಷ್ಠ ಅಂದರೆ ಒಂದು 400 ಜನ ಬಂದು ನಮ್ಮ ಹೊಲ ರೈತರೇ ನಮ್ಮ ಹೊಲ ನೋಡಲಿಕ್ಕೆ ಬಂದಿದ್ದರು. ಆದರೆ ನಮ್ಮ ಹೊಲ ಎಲ್ಲ ನೋಡಿ ಆದರೆ ಇದು ಎಷ್ಟು ಕ್ವಿಂಟಲ್ ಬರ್ಬೋದು ಅಂತ ನಾವೇ ರೈತರು ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡಿದಾಗ ಕಂಪನಿಯವರು ಬಂದಿದ್ದರು. ಆದರೆ ಎಷ್ಟು ಬರ್ಬೋದಂತ ಅವರು ಕೇಳಿದರು ನಮ್ಮನ್ನು. ಆದರೆ ಸರ್ ಒಳ್ಳೆಯ ಕಂಪ್ನಿದು ಡೇರಿ ಮತ್ತು ಎಲ್ಲರೂ ಇದೇ ಕಂಪನಿ ನಮ್ಗೆ ಮುಂದಿನ ದಿನಗಳಲ್ಲಿ ಈಗ 2 ತಿಂಗಳಾದ ನಂತರ ನಮ್ಗೆ ಇದೇ ಬೇಕಂತೇಳಿ ಎಲ್ಲ ಜನರು ರೈತರು ಅಭಿಪ್ರಾಯವನ್ನು ಅವರಿಗೆ ಕಂಪನಿಯವರಿಗೆ ಸಂತೋಷದಿಂದ ಮಾತಾಡಿ ಮತ್ತು ಇವತ್ತು ಕನಿಷ್ಠ ಅಂದರೆ ಇದು ಒಂದು ಗಿಡ 40 ಕಾಯಿ ಇರ್ತವೆ. ನಾವು ಕಂಪನಿಯವ್ರು ಹೇಳಿದ್ದು ನಾವು ನೋಡಿದ್ದು 50 ಕಾಯಿ ಇರ್ತವೆ ಇದಕ್ಕೆ. ಆದರೆ ಕಂಪನಿಯವರು ಸಾಕು 40 ಹೇಳಿ ಎಷ್ಟು ಬರ್ತಂದ್ರೆ ದೊಡ್ಡ ಕಾಯಿ ಇದು ಸರ್. ಇವತ್ತು ಡೇರಿ ಮತ್ತು ಯೂತು ಆದರೆ ಅದರಲ್ಲಿ ಕಾಯಿ 60ರಿಂದ 70 ಕಾಯಿ ಇರ್ತದೆ. ಆದರೆ ಇದೂ 60ರಿಂದ 70ವರೆಗೆ ಬರ್ತದೆ ಕಾಯಿ. ಆದರೆ ಇದು ಒಂದು ಕಾಯಿಯಲ್ಲಿ 8 ಗ್ರಾಮ್ ಬರ್ತದೆ. ಯೂತ್ ಅದರಲ್ಲಿ 6 ಗ್ರಾಮ್ ಬರ್ತದೆ, 6 ಗ್ರಾಮ್. ಆದರೆ ಇದು ಕನಿಷ್ಠ ಅಂದರೆ ಇದು ನಮಗೆ 1 ಎಕರೆಗೆ 35 ಕ್ವಿಂಟಲ್, 1 ಎಕರೆಗೆ 35 ಕ್ವಿಂಟಲ್ ನಾವು ಅನ್ಕೊಂಡಿದ್ವಿ. ಕನಿಷ್ಠ ಅದಿಲ್ಲ ಅಂತಂದ್ರೂ 28 ಖಂಡಿತ ಬರ್ತದೆ. ಯೂತ್ನು ಅದು ಕನಿಷ್ಠ ಅಂತಂದ್ರು ಅದನ್ನು 30 ಕ್ವಿಂಟಲ್ವರೆಗೆ ಬರ್ತದೆ. ಆದರೆ ಇದಕ್ಕಿಂತ ಸ್ವಲ್ಪ 1 ಕ್ವಿಂಟಲ್ ಕಡಿಮೆ ಆಗ್ಬೋದು ಅಷ್ಟೇ. ಅದನ್ನು ಚೆನ್ನಾಗಿ ಬರ್ತದೆ, ಯೂತ್ನು ಚೆನ್ನಾಗಿ ಬರ್ತದೆ. ಅದನ್ನು ಖಂಡಿತ 26ರಿಂದ 27 ಕ್ವಿಂಟಲ್ವರೆಗೆ ಖಂಡಿತ ಬರ್ತದೆ. ನಾಳೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಎಲ್ಲ ನಾನು ಅವಾಗ ಹೇಳೀನಿ, ಎಲ್ಲ ಗ್ರಾಮಗಳು ಹೇಳೀನಿ, ಮಟ್ಟಮಾರಿ, ಅರಿವಲಿ ಎಲ್ಲರೂ ಬಂದು 400 ಜನ ಬಂದು ಎಲ್ಲ ನಮ್ಮ ಹೊಲ ನೋಡಲಿಕ್ಕೆ ಬಂದಾರ. ಆದರೆ ಆಯಿತು, ಈ ಕಾಯಿ ಚೆನ್ನಾಗವ, ದೊಡ್ಡ ಕಾಯಿ ಆಯಿತು. ಮುಂದಿನ ದಿನಮಾನಗಳಲ್ಲಿ ನಾವು ಇದೇ ಕಂಪನಿ ಡೇರಿ ತೊಗೊತೀವಿ, ಯೂತ್ ತೊಗೊತೀವಿ ಅಂತ ಎಲ್ಲರೂ 400 ಜನ ಎಲ್ಲರೂ ಆಯ್ಕೆ ಮಾಡಿ ಹೋಗಿದ್ದಾರೆ. ಅದಕ್ಕಾಗಿ ಇವತ್ತು ನಾನು ಕಂಪನಿಯವ್ರಿಗೆ ನಾನು ಧನ್ಯವಾದವನ್ನು ಹೇಳಿಸ್ತೇನೆ.